ನಮಸ್ಕಾರ ಕರ್ನಾಡು ಮತ್ತೊಮ್ಮೆ ಮೋಟೋ ಬ್ರಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಿದ್ದೀವಿ ಹೀರೋ ಎಕ್ಸ್ಟ್ರೀಮ್ 125R. ಇದರ ಇಂಜಿನ್ ಬಗ್ಗೆ ಮಾತಾಡೋದಾದರೆ 124.5cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಸಿಗುತ್ತೆ ನಿಮಗೆ. ಹಾಗೂ ಮ್ಯಾಕ್ಸಿಮಮ್ ಪವರ್ ನೋಡೋದಾದರೆ 11.4 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಹೈಯರ್ ರೇಂಜ್ RPMನಲ್ಲಿ. ಹಾಗೂ ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದರೆ 10.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಹೈಯರ್ ರೇಂಜ್ RPMನಲ್ಲಿ. ಹಾಗೂ ಈ ಸೈಡ್ ಪ್ರೊಫೈಲ್ ನೋಡ್ಬೋದು, ಈ ಎಕ್ಸ್ಟ್ರೀಮ್ 125R ಬಂದಾಗಿಂದ ಒಂದು ಹವಾನೇ ಮಾಡಿಬಿಡ್ತು 125cc. ಬೇರೆ ಬೈಕಿಗೆ ಕಂಪೇರ್ ಮಾಡಿದ್ರೆ ಇದು ಒಂಥರ ಪವರ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಇದರ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೂ ಇಲ್ಲಿ ನೋಡ್ಬೋದು ನೀವು ಎಕ್ಸ್ಟ್ರೀಮ್ ಅಂತ ಇಲ್ಲೊಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಇಲ್ಲಿ ಸೈಡ್ ಫೇರಿಂಗ್ಸ್ ಕೂಡ ನೋಡ್ಬೋದು ನೀವು, ಇಲ್ಲಿ ಒಂಥರ ಡೂಮೈ ಕೊಟ್ಟಿದ್ದಾನೆ, ಮಸ್ತ್ ಕಾಣುತ್ತೆ. ಈ ಗಾಡಿ ಒಂಥರ ಸ್ಪೋರ್ಟ್ಸ್ ಲುಕ್ ಅಂತಲೇ ಹೇಳ್ಬೋದು. ಫ್ರಂಟಲ್ಲಿ 90/90 ಸೆಕ್ಷನ್ ಟೈರ್ ಸಿಗುತ್ತೆ. ಹಾಗೂ ರೇರಲ್ಲಿ 125/80 ಸೆಕ್ಷನ್ ಟೈರ್ ಸಿಗುತ್ತೆ. ಹಾಗೂ 17 ಇಂಚ್ ಅಲಾಯಿಲ್ ಕೊಟ್ಟಿದ್ದಾನೆ ಬೋತ್ ಸೈಡ್, ರೆಂಟ್ ಹಾಗೂ ರೇರಲ್ಲಿ ನಿಮಗೆ. ಹಾಗೂ ಇಲ್ಲಿ ಸೈಡ್ ಪ್ರೊಫೈಲಲ್ಲಿ ನೋಡ್ಬೋದು, ಈ ಎಕ್ಸಾಸ್ಟ್ ನೋಟ್ ಆಗಲಿ ಎಕ್ಸಾಸ್ಟ್ ಶೇಪ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ನೋಡಿ. ಸೌಂಡ್ ಕೂಡ ತುಂಬ ಕ್ಲಾಸಿಕ್ಕಾಗಿ ಮಾಸಿಯಾಗಿ ಮಾಡಿದ್ದಾನೆ. ಹಾಗೂ ಇಲ್ಲಿ ಸೀಟಲ್ಲಿ ಸ್ಪ್ಲಿಟ್ ಸೀಟ್ ಸಿಗುತ್ತೆ ನಿಮಗೆ, ಒಂಥರ ಸ್ಪೋರ್ಟ್ಸ್ ಸೆಗ್ಮೆಂಟ್ ಥರನೇ ಫೀಲ್ ಮಾಡಲಿ ಅಂತ ನಿಮಗೆ 125cc ಸೆಗ್ಮೆಂಟಲ್ಲಿ ಮಾಡಿದ್ದಾನೆ. ಹಾಗೂ ಇಲ್ಲಿ ಹಿಂದೆ ನೋಡೋದಾದರೆ ಗ್ರ್ಯಾಬ್ರೇಲ್ ಕೂಡ ಕೊಟ್ಟಿದ್ದಾನೆ. ಹಾಗೂ ಬ್ಯಾಕ್ ನೋಡೋದಾದರೆ ಇಲ್ಲಿ LED ಟೈಲ್ ಲ್ಯಾಂಪ್ ಸಿಗುತ್ತೆ. ಹಾಗೂ ಸೈಡಲ್ಲಿ ಅಗ್ಗರ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಸೇಫ್ಟಿಯಾಗಿ ಮಾಡಿದ್ದಾನೆ. ಹಾಗೂ ಇದರಲ್ಲಿ ಓಪನ್ ಚೈನ್ಸ್ ಪ್ಯಾಕೆಟ್ ಇರುತ್ತೆ, ಸ್ವಲ್ಪ ಲೂಪ್ ಮಾಡ್ತಾ ಇಲ್ಲಿ ಮೇಂಟೆನೆನ್ಸ್ ಮಾಡಲೇಬೇಕಾಗುತ್ತೆ. ಹಾಗೂ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೈಡ್ ನೀವು ಯಾವುದೇ ಥರ ನೀರು ಕೊಳಚದಲ್ಲಿ ಹೋದ್ರು, ನೀವು ಕೆಸರಲ್ಲಿ ಹೋದ್ರೂ ಏನು ಒಂಥರ ಸ್ಯಾರಿ ಗಾರ್ಡ್ ಬದಲಿ ಇದೊಂದು ಆಪ್ಷನ್ ಅಂತಲೇ ಹೇಳ್ಬೋದು. ಇದೊಂಥರ ಗಾರ್ಡ್ ಥರ ಕೊಟ್ಟಿದ್ದಾನೆ, ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಥರ ಯೂಸ್ ಮಾಡಿದ್ದಾನೆ. ಹಾಗೂ ಫುಟ್ ಪ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಇಲ್ಲಿ ಏನು ಕಾಸ್ಟ್ ಕಟ್ಟಿಂಗ್ಸ್ ಮಾಡಿಲ್ಲ. ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಕೂಡ ಕೊಟ್ಟಿದ್ದಾನೆ. ಈಗ ನಾನು ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಯಾವ ಥರ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ನಿಮಗೆ. ಇದರಲ್ಲಿ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗುತ್ತೆ, 1 ಅಪ್ 4 ಅಪ್ ಸಿಗುತ್ತೆ ನಿಮಗೆ. ಹಾಗೂ ಇಲ್ಲಿ 125R ಅಂತ ಇಲ್ಲಿ ಸ್ಟಿಕರಿಂಗ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಜಾಸ್ತಿ ಗ್ರಾಫಿಕ್ಸ್ ಕೂಡ ಕೊಟ್ಟಿಲ್ಲ, ನೋಡೋಕೆ ಮತ್ತು ಕ್ಲಾಸಿಕ್ ಮಾಸಿ ಅಂತಲೇ ಹೇಳ್ಬೋದು. ಫ್ರಂಟಲ್ಲಿ ನೋಡ್ಬೋದು DRLs ಕೊಟ್ಟಿದ್ದಾನೆ. ಹಾಗೂ LED ಸೆಟಪ್ ಕೊಟ್ಟಿದ್ದಾನೆ, ಫುಲ್ LED ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾನೆ. ಹಾಗೂ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾನೆ ಗುರು, ಆಲ್ ಸೆಟಪ್ LED ಗುರು ಇದರಲ್ಲಿ. ಹಾಗೂ ಈ ಫ್ರಂಟ್ ಲುಕ್ ನೋಡ್ಬೋದು, ಒಳ್ಳೆ ಡುಕಾಟಿ ಸ್ಟ್ರೀಟ್ ಫೈಟರ್ ಇದೆ ಅದಲ್ಲ, ಸೇಮ್ ಅದೇ ಲುಕ್ ಅಂತಲೇ ಹೇಳ್ಬೋದು. ಹಾಗೂ ಫ್ರಂಟಲ್ಲಿ ಮಡ್ಗಾಲ್ ನೋಡೋದಾದ್ರೆ ಡ್ಯುಯಲ್ ಮಡ್ಗಾಲ್ ಕೊಟ್ಟಿರ್ತಾನೆ, ಮ್ಯಾಟ್ ಫಿನಿಶ್ ಥರ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾನೆ, ಇನ್ನೊಂದು ನಾರ್ಮಲ್ ಬ್ಲ್ಯಾಕಲ್ಲಿ ಪ್ಲಾಸ್ಟಿಕ್ ಥರ ಕೊಟ್ಟಿದ್ದಾನೆ. ಫ್ರಂಟ್ ಪ್ರೊಫೈಲ್ ನೋಡಿ ಯಾವ ಥರ ಇದೆ ಅಂತ, ಐಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗುರು. ಈ ಲುಕ್ಕಿಗೆ ಅರ್ಧ ಫಿದಾ ಆಗ್ಬಿಡ್ತಾರೆ. ನಾವು ಜಸ್ಟ್ ಬರೀ ಲುಕ್ ಅಷ್ಟೇ ಇರ್ಬೋದು ಅಂದ್ಕೊಂಡಿದ್ದೆ, ಓಡಿಸಿದೆಲ್ಲ ಫಿದಾ ಬಿಟ್ಟೆ. ಈ ಗಾಡಿ ನೋಡಿ ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಹ್ಯಾಂಡಲ್ ಬಾರ್ನಲ್ಲಿ ಏನು ಭಾಳ ಫೀಚರ್ಸ್ ಇಲ್ಲ, ಒಂದು ಇಲ್ಲಿ ಪಾಸಿಂಗ್ ಕೂಡ ಕೊಟ್ಟಿದ್ದಾನೆ, ಹೈ ಬೀಮ್ ಹಾಗೂ ಲೋ ಬೀಮ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ, ಆರ್ನ್ ತುಂಬ ಅಷ್ಟೇನೆಲ್ಲ ಮೀಡಿಯಮ್ ಇದೆ. ಕಾರ್ಡ್ ಸ್ವಿಚ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ. ಹಾಗೂ ಇಲ್ಲಿ ಇಗ್ನಿಷನ್ ಆನು ಇದು ಫುಲ್ ಸ್ವಿಚ್ ಕೊಟ್ಟಿದ್ದಾನೆ. ಹಾಗೂ ಈ ಸ್ಪೀಡೋಮೀಟ್ರಲ್ಲಿ LCD ಡಿಸ್ಪ್ಲೇ ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರೀತಾರೆ LCD ಅಂದರೆ. ಇಲ್ಲಿ RPM ನೋಡ್ಬೋದು, ಹಾಗೂ ಇಲ್ಲಿ ಸ್ಪೀಡೋಮೀಟರ್ ನೋಡ್ತೀರಾ. ಹಾಗೂ ಇಲ್ಲಿ ಟೈಮಿಂಗ್ಸ್, ಲೈವ್ ಟೈಮಿಂಗ್ಸ್ ಕರೆಕ್ಟಾಗಿ ತೋರಿಸಿದೆ. ಹಾಗೂ ನಿಮಗೆ ಆ್ಯಾವ್ರೇಜ್ ಎಷ್ಟು ಕಿಲೋಮೀಟರ್ ಪರ್ ಲೀಟರ್ ಈ ಮೈಲೇಜ್ ಎಷ್ಟು ಕೊಡುತ್ತೆ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೂ ಇಲ್ಲಿ ಪೆಟ್ರೋಲ್ ಎಷ್ಟಿದೆ ಅಂತಲೂ ತೋರಿಸುತ್ತೆ ಇಲ್ಲಿ ಫ್ಯೂಯಲಿಂದು. ಹಾಗೂ ಇಲ್ಲಿ ಫ್ಯೂಯಲ್ ಇಂಡಿಕೇಶನ್ ಮಾಡುತ್ತೆ ಇಲ್ಲಿ. ಹಾಗೂ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದು. ಹಾಗೂ ಇಲ್ಲಿ ನ್ಯೂಟ್ರಲಿಂದ ನೋಡ್ಬೋದು, ಇಲ್ಲಿ ಇಂಡಿಕೇಟರ್ಸು. ಈ ಫ್ರಂಟಲ್ಲಿ ABS ಇರೋದ್ರಿಂದ ಇಲ್ಲಿ ABS ನಿಮಗೆ ತೋರಿಸುತ್ತೆ ಮಾರ್ಕ್. ಹಾಗೂ ಫ್ರಂಟಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿರ್ತಾನೆ. ರೇರಲ್ಲಿ 7 ಸ್ಟೆಪ್ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿರ್ತಾನೆ. ಇದರ ಫ್ಯೂಯಲ್ ಟ್ಯಾಂಕ್ ಕ್ಯಾಪಾಸಿಟಿ ಬಂದು 10 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕ್ಯಾಪಾಸಿಟಿ ಕೊಟ್ಟಿರ್ತಾನೆ ಗುರು, ತುಂಬಾ ಚೆನ್ನಾಗಿದೆ. ನಿಮಗೆ ಆ್ಯಾವ್ರೇಜ್ ಕಂಪ್ನಿಯಿಂದ ಕ್ಲೇಮ್ ಮಾಡೋದು 60 to 66. ನೀವು ಯಾವ ಥರ ಓಡಿಸಿದ್ರು ನೀವು 60 ಕೊಟ್ಟೆ ಕೊಡುತ್ತೆ. ನೀವು ಎಕಾನಮಿ ಓಡಿಸ್ತೀನಿ ಗುರು, ನಾನು ಮೀಡಿಯಮ್ ಪವರ್ ಯೂಸ್ ಎಕಾನಮಿ ಮೋಡಲ್ ಓಡಿಸ್ತೀನಿ ಅಂದ್ರೆ 66 ಪಕ್ಕ ಕೊಡೋದಾಗೆ ಕಂಪ್ನಿಯಿಂದನೇ ಕ್ಲೇಮ್ ಮಾಡ್ತಿದೆ. ಇದು ಒನ್ ಆಫ್ ದ ಬೀಸ್ಟ್ ಗಾಡಿ ಅಂತಲೇ ಹೇಳ್ಬೋದು 125cc ಸೆಗ್ಮೆಂಟ್ನಲ್ಲೇ. ಈ ಬೇರೆ ಗಾಡಿಯಲ್ಲಿ ನೋಡಿದ TVS ರೈಡರ್ 125 ಓಡಿಸಿದ್ದೀನಿ, ಆದರೆ ಈ ಥರ ಪರ್ಫಾರ್ಮೆನ್ಸ್ ಆಗಲಿ ಪವರ್ ಆಗಲಿ ಇದ್ರ ಲುಕ್ ಬೀಟ್ ಮಾಡ್ತು ಗುರು. ಈ 125 ಸೆಗ್ಮೆಂಟಲ್ಲಿ ಬೇರೆ ಯಾವ ಬೈಕು ಇಲ್ಲ ಈ ಥರ ಪವರ್ ಪರ್ಫಾರ್ಮೆನ್ಸ್ ಆಗಲಿ ಲುಕ್ಕು ಯಾವುದೇ ಗಾಡಿಯಲ್ಲಿ ಇಲ್ಲ. ಇದರಲ್ಲಿ ನಿಮಗೆ ಫ್ರಂಟಲ್ಲಿ ABS ಇದೆ, ರೇರಲ್ಲಿ IBS ಅಂತ ಕರೀತಾರೆ, ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಸೊ ದಟ್ ನಿಮಗೆ ಈಗ ಡ್ರಮ್ ಬ್ರೇಕ್ ಆದರೆ ಜರ್ಕ್ ಹೊಡೆಯುತ್ತೆ, ಜರ್ಕ್ ಏನು ಹೊಡೆಯಲ್ಲ. ನಾರ್ಮಲಾಗಿ ಬೋತ್ IBS ಟೆಕ್ನಾಲಜಿ ಇರೋದ್ರಿಂದ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೇನ್ ಗಾಡಿ ಬಗ್ಗೆ ನೋಡೋಕಂದ್ರೆ ಮೇನ್ ಈ ಕ್ಲಚ್ ಭಾಳ ಸ್ಮೂತಾಗಿ ಮಾಡಿದ್ದಾನೆ. ಈ ಗಾಡಿ ಯಾವಾಗ ಲಾಂಚ್ ಆಯ್ತಲ್ಲ ಅವಾಗ ಭಾಳ ಜನ ಕನ್ಸು ಬಂದ್ಬಿಡ್ತು ಈ ಗಾಡಿ ತಾವು 125cc ಅಲ್ಲಿ
ಫಾರ್ ದ ಫಸ್ಟ್ ಟೈಮ್ ABS ಬಿಟ್ಟಿದ್ದಾರೆ. ಬೇರೆ ಬೈಕಲ್ಲೆಲ್ಲ ನಿಮಗೆ ಡಿಸ್ಕ್ ಅಷ್ಟೇ ಸಿಗ್ತಿತ್ತು, ಇದರಲ್ಲಿ ABS ಕೊಟ್ಟಿದ್ದಾರೆ ಗುರು. ಪ್ರೈಸ್ ಮಾತ್ರ ಬಜೆಟ್ ಫ್ರೆಂಡ್ಲಿ ಇದೆ. ಒಂದು ಮಿಡಲ್ ಕ್ಲಾಸ್ ಪೀಪಲ್ಲು ಓನ್ ಮಾಡೋಂಗಿದೆ, ಒಂಥರ ಕ್ರೇಜಿ ಅಂತಲೇ ಹೇಳ್ಬೋದು. ಹೀರೋದಲ್ಲಿ ಪರ್ಫಾರ್ಮೆನ್ಸ್ ಆಗಲಿ, ಇಂಜಿನ್ ರಿಫೈಂಡ್ ಆಗಿ ಮಾಡಿರ್ತಾನೆ. ಹಾಗೂ ಇಲ್ಲಿ ಹ್ಯಾಂಡಲ್ ಬಾರ್ ನೋಡೋದಾದರೆ ಇಲ್ಲಿ ಹೈ ಬೀಮ್, ಲೋ ಬೀಮ್, ಹಜಾರ್ಡ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಇಂಡಿಕೇಟರ್ಸ್ ಎಲ್ಲ LED ಇಂಡಿಕೇಟರ್ಸೇ ಕೊಟ್ಟಿರ್ತಾನೆ. LED ಟೈಲ್ ಲ್ಯಾಂಪು, LED ಹೆಡ್ ಲ್ಯಾಂಪ್ಸ್ಗಳು ಎಲ್ಲ LED BS7 ಹೆವಿ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ ಹೀರೋದಲ್ಲಿ ಬೇಜಾನ್ ಗಾಡಿ ಬಿಟ್ಟಿದ್ದಾನೆ. ಈಗ ಹೀರೋ ಮ್ಯಾವರಿಕ್ 440 ಬಿಟ್ಟಿದ್ದಾನೆ. ಹಾಗೂ ಪಲ್ಸರ್ ರ್ಯಾಲಿ ಎಡಿಷನ್ ಒಂದು ಹೊಸ ಬಿಟ್ಟಿದ್ದಾನೆ, ಎಕ್ಸ್ಟ್ರೀಮ್ 125R. ಏನು ಪವರ್ ಗೊತ್ತಾ, ವಾ ಅಲ್ಟಿಮೇಟ್ ಗುರು. ಇದರಲ್ಲಿ ಗೇರ್ ಶಿಫ್ಟಿಂಗ್ ಕೂಡ ತುಂಬ ಸ್ಮೂತಾಗೇ ಇದೆ. ಪವರ್ ಮಾತ್ರ ಅಲ್ಟಿಮೇಟ್ ಅಂದರೆ ಹೇಳ್ಬೋದು ಗುರು. ನಾನು ರೈಡರ್ ಕೂಡ ಓಡಿಸಿದ್ದೀನಿ. ಬ್ರೇಕಿಂಗ್ ಆಗಲಿ, ಪರ್ಫಾರ್ಮೆನ್ಸ್ ಕೂಡ ವಾ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಫ್ರಂಟ್ ABS ಬೈಟು, ಬ್ರೇಕಿಂಗ್ ಬೈಟು ತುಂಬಾ ಶಾರ್ಪ್ ಇದೆ. ಬ್ರೇಕಿಂಗ್ ನೋಡಿ, ಈಗ ನೋಡಿ ಬ್ರೇಕಿಂಗ್ ಬೈಟು ತುಂಬಾ ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ 0 to 100 ಮಾಡೋಣ. ಓಕೆ, ನೋ ಬೈಕ್ಸ್. ಸ್ನೇಹಿತರೆ, 0 to 100 ಎಷ್ಟೊಂದು ಹೋಯ್ತು ಅಂತ. ನಾನು ಹೈ ಪರ್ಫಾರ್ಮೆನ್ಸ್ ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ಇದು ವಿಲೇಜ್ ರೋಡ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ಪರ್ಫಾರ್ಮೆನ್ಸ್ ತೋರಿಸಿದ್ದೀನಿ ನಿಮಗೆ. ಇನ್ನೂ ಜಾಸ್ತಿನೂ ಆಗುತ್ತೆ, ಆದರೆ ಸ್ವಲ್ಪ ಇದು ವಿಲೇಜ್ ರೋಡ್ ಅಲ್ಲ, ಸ್ವಲ್ಪ ಬಂಪಿ ಥರ ಇದೆ. ಅದಕ್ಕೆ ಇದು ಟಾಪ್ ಆ್ಯಂಡ್ ಹೊಡೆಯೋಕ್ಕೆ ಆಗಲಿಲ್ಲ. ಫರ್ದರ್ ಏನಾರ ಸಿಕ್ಕಾಗ ತೋರಿಸ್ತೀನಿ ನಿಮಗೆ ಟಾಪ್ ಆ್ಯಂಡ್ ಎಷ್ಟು ಹೋಗುತ್ತೆ ಅಂತ. ಇದು ನಿಮಗೆ ಮೈಲೇಜ್ ಬಗ್ಗೆ ಮಾತಾಡೋದಾದರೆ 60 to 66 ಬೆಸ್ಟಲ್ಲ ಗುರು. ಈ BS7 ಅಷ್ಟು ಯಾವ ಬಿಟ್ಟಿಲ್ಲ ನನಗೆ ಅನ್ಸಂಗೆ. ಇರೋದಲ್ಲಿ ಅವು ಯಾವೂ ಇಲ್ಲ. ಇದೇ ಫಸ್ಟ್ ಟೈಮ್ ಫಾರ್ಮೋಸ್ ಗಾಡಿ ಅಂತಲೇ ಹೇಳ್ಬೋದು. 66 ಗುರು. ಟಾಪ್ ಎಂಡ್ ನಿಮಗೆ ಪರ್ಫಾರ್ಮೆನ್ಸ್ ಆಗಲಿ, ಈ ಫೇರಿಂಗ್ಸ್ ಕೂಡ ಕೊಟ್ಟಿದ್ದಾರಲ್ಲ, ಮಾಸ್ತಿ ಲುಕ್ ಅಂತಲೇ ಹೇಳ್ಬೋದು. ಈ ಎಕ್ಸ್ಟ್ರೀಮ್ ಬ್ಯಾಟಿಂಗ್ ಕೊಟ್ಟಿದ್ದಾರಲ್ಲ, ಈ ಎಕ್ಸ್ಟ್ರೀಮ್ ಲಾಂಚ್ ಆದಾಗಿಂದ ನಾನು ಭಾಳ ವೇಟ್ ಮಾಡ್ತಾಯಿದ್ದೆ. ಟೆಸ್ಟ್ ಡ್ರೈವ್ ತಾನಾನ ಯಾವ ಥರ ಇದೆ ಪರ್ಫಾರ್ಮೆನ್ಸ್ ಆಗಲಿ, ಇಂಜಿನ್ ರಿಲಯಬಿಲಿಟಿ ಯಾವ ಥರ ಇದೆ ಅಂತ ನೋಡೋಕ್ಕಂತಲೇ ಭಾಳ ಕುತೂಹಲ ಆಯ್ತು ನನಗೆ ಭಾಳ ಇಷ್ಟ ಆಯ್ತು. ಅಂದರೆ ಪರ್ಫಾರ್ಮೆನ್ಸ್ ಆಗಲಿ ತುಂಬಾ ಇಷ್ಟ ಆಯಿತು. ಹಾಗೂ ಇದು ABS ಕೊಟ್ಟಿದ್ದಾರಲ್ಲ, ವಾ ಮಸ್ತಿ ಗುರು. ಏನು ಬೈಟ್ ಗೊತ್ತಾ, ಈಗ ಬ್ರೇಕಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಗುರು, ಆ ಥರ ಇದೆ ABS ಅಲ್ಲ. ಈ 125cc ಬೇರೆನಾ, ನಾನು ನೋಡ್ದಂಗೆ ಯಾವ ಗಾಡಿಗೆ ABS ಕೊಟ್ಟಿಲ್ಲ, ಬರೀ ಡಿಸ್ಕಸ್ಟೇ ಕೊಟ್ಟಿರ್ತಾರೆ. ಈ ಒಂದು ಬಜೆಟ್ ರೇಂಜಲ್ಲಿ ನೋಡೋಕ್ಕಂದ್ರೆ ಒನ್ ಆಫ್ ದ ಬೆಸ್ಟ್ ಅಂತೂ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಇದು ಪರ್ಫಾರ್ಮೆನ್ಸ್ ಗುರು, ಪರ್ಫಾರ್ಮೆನ್ಸ್ ಆಗಲಿ, ನೋಡೋಕೆ ಲುಕ್ ಏನು ಗೊತ್ತಾ, ವಾ. ಈ ಫ್ರಂಟಿನ ನೋಡೋಕ್ಕೆ ಒಳ್ಳೆ ಡುಕಾಟಿ ಸ್ಟ್ರೀಟ್ ಫೈಟರ್ ಇದೆ ಅಲ್ಲ, ಸೇಮ್ ಅದೇ ಇದೆ. ನಾನು ರೈಡ್ರು ಓಡಿಸಿದ್ದೀನಿ, ರೈಡ್ರು ಈ ಥರ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ನನಗೆ. ಆದರೆ ಇದು ಗುರು ನನಗಂತರೂ ವಾ ಬಿದ್ದಾಗ್ಬಿಡುತ್ತೆ ಗುರು. ನನಗಂತೂ ಈಗ ಒಂಥರ ನಾನೇ ಬ್ಯಾಕ್ ಹೋಗ್ತೀನಿ ಆ ಪವರಿಗೆ, ಆ ಥರ ಇದೆ. ಚೆನ್ನಾಗಿದೆ. ಟಾಪ್ ಎಂಡಲ್ಲಿ ಸ್ವಲ್ಪ ಮೇಜರಲ್ಲಿ ಇದನ್ನ ಯೂಸ್ ಮಾಡೋದು ಡೈಲಿ ಕಮ್ಯೂಟಿಂಗ್ ಆಗಿ, ಸಿಟಿ ವೈಸ್ ಇಲ್ಲ, ವಿಲೇಜು ಇಲ್ಲ ಆಫೀಸ್ ಹೋಗ್ತೀನಿ ಅಂದ್ರೆ ಬೆಟರ್ ಅಂತ ಹೇಳ್ಬೋದು. ಇದನ್ನೇ ನೀವು ಹೈವೇ ಒಯ್ಯಂಗಿಲ್ಲ, ಏನಿಲ್ಲ. ಹ್ಯಾಂಡಲ್ ನೋಡ್ರಿ ಗುರು, ಫ್ರೀ ಬಿಟ್ರು ಎಲ್ಲಿ ವಾಬಲ್ಲಿಂಗ್ ಏನು ಅನ್ಸೋದೇ ಇಲ್ಲ ನಿಮಗೆ. ಇದು ನಿಮಗೆ ಫ್ಯೂಯಲ್ ಬಗ್ಗೆ ಮಾತಾಡೋದಾದರೆ 10 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ ಮ್ಯಾಕ್ಸಿಮಮ್ ಇನಫ್ ನಿಮಗೆ. ಸ್ಪೋರ್ಟ್ಸ್ ಫೀಲ್ ಆಗಲಿ, ಒಂದು ಸ್ಪೋರ್ಟ್ಸ್ ಲುಕ್ ಬೇಕಂದರೆ ಒಂದು ಇದು ಫೇರಿಂಗ್ಸು, ಇನ್ನೊಂದು ಸೆಕೆಂಡ್ ನಿಮಗೆ ಸೀಟ್, ಇದರಲ್ಲಿ ಸ್ಪ್ಲಿಟ್ ಸೀಟ್ ಇರುತ್ತೆ ನಿಮಗೆ. ಬೆಸ್ಟ್ ಅಂತಲೇ ಹೇಳ್ಬೋದು. 125cc ಅನ್ನೋಂಗೆಲ್ಲ ಗುರು. ಪರ್ಫಾರ್ಮೆನ್ಸ್ ಕೂಡ ತುಂಬ ಅಲ್ಟಿಮೇಟ್ ಮಾಡಿದೆ ಹೀರೋ, ಹ್ಯಾಟ್ಸ್ ಆಫ್.
ಥ್ರಾಟಲ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ನೋಡಿ. ಈಗ ಹೊರಗೆ ಥ್ರಾಟಲ್ ಸುಮ್ಮನೆ ಹೋಗ್ತಾ ಇರುತ್ತೆ ಗುರು ಗಾಡಿ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ನಿಮಗೆ ಪರ್ಫಾರ್ಮೆನ್ಸಿಗೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಈ ಬೈಕನ್ನು ಪ್ರೊವೈಡ್ ಮಾಡಿದ ಬಹದ್ದೂರ್ ದೇಸಾಯಿ ಮೋಟಾರ್ಸ್ಗೆ ತುಂಬ ಧನ್ಯವಾದಗಳು.